ಬೆಂಗಳೂರು ಮೈಸೂರು ನ್ಯಾಷನಲ್ ಹೈವೇಗೆ ಹ್ಮ್. 1.5 ಕಿಲೋಮೀಟರ್ ಜಾಗ ಇದು. ಪ್ರತಿ ಫಾರ್ಮ್ ಲ್ಯಾಂಡ್ಗೂ ಮೇನ್ ರೋಡ್ ಸಿಗುತ್ತೆ ಈ ತರ. ಮತ್ತೆ ಒಂದು ಮನೆ ಬೇಕು ಅಂದ್ರೆ ಅವ್ರು ಮಾಡ್ಕೊಡ್ತೀವಿ. ಯಾರೋ ಇಬ್ರು ಕೇಳಿದಾರೆ, ಅಂದ್ರೆ ಮನೇನು ಮಾಡ್ಕೊಡ್ತೀವಿ. ಇಬ್ರು ಕೇಳಿದಾರೆ, ಕಟ್ಟು ಕೊಡ್ತೀವಿ ಮನೆಗಳನ್ನ. ಅದು 300 ಮೀಟರ್ ಊರ್ ಇರೋದ್ರಿಂದ ನಿಮ್ಗೆ ಕರೆಂಟ್ ಫೆಸಿಲಿಟಿ ತೊಂದರೆ ಏನಿಲ್ಲ. 1 ಕಿಲೋಮೀಟರ್ ತನಕ ನಗರಸಭೆ ವ್ಯಾಪ್ತಿ ಇದೆ. ಈ ತರದ ಕಡಿಮೆ ಅಂತರದಲ್ಲಿ ನಿಮಗೆ ಜಾಗ ಸಿಗಲ್ಲ. ಫಾರ್ಮ್ ಲ್ಯಾಂಡ್ ಗಳು ತುಂಬಾ ಕಡಿಮೆ, ಈ ತರ ರೇರ್ ಅಂಡ್ ರೇರ್. ಇದು ನಿಮ್ಗೆ ಸೈಟ್ ಆಗೂ ಆಗುತ್ತೆ, ನಿಮ್ಗೆ ಫಾರ್ಮ್ ಲ್ಯಾಂಡ್ ಆಗಿ ಉಪಯೋಗಿಸಬಹುದು, ಮತ್ತೆ ಮನೆ ಕಟ್ಟಕ್ ಜಾಗವಾಗಾದ್ರು ಉಪಯೋಗಿಸಬಹುದು. ಈಗ ಸೊ ಏರಿಯಾ ನೋಡ್ತಾ ಇದೀರಾ, ಸೂಪರ್ ಆಗಿರುವಂತದ್ದು. 3 ಗುಂಟೆ 6 ಗುಂಟೆ ಕೊಡ್ತಾ ಇದೀವಿ. 1 ಸ್ಕ್ವೇರ್ ಫೀಟ್ ಗೆ 650 ರುಪೀಸ್. ಈ ಅವಕಾಶನ ಕಳ್ಕೊಬೇಡಿ ಅಂತ ಹೇಳ್ತಾ ಇದೀವಿ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ ಗೆ. ನಾನು ನಿಮ್ಮ ತಂದಿರ ಹಾಗೂ ಧನುಷ್ ಜೊತೆ. ವೀಕ್ಷಕರೇ, ನಾವಿರೋದು ಇವತ್ತೆ ಮಂಡ್ಯದಲ್ಲಿ. ಸೊ ನಮ್ ಜೊತೆ ಇವತ್ತು ಯಾರಿದ್ದಾರೆ ಅಂತ ನಿಮ್ಗೆನೆ ಗೊತ್ತಿರತ್ತೆ. ಮದ್ದೂರಿನ ಸೂರಿನ ಸರ್ದಾರ ಸತೀಶ್ ಸರ್ ಅವರು ಇದ್ದಾರೆ. ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸರ್ ಹೇಳಿ ಇದ್ರ ಬಗ್ಗೆ. ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಹೌದು ಸರ್, ಚೆನ್ನಾಗಿದ್ದೀನಿ. ನೀವು ಸರ್? ಚೆನ್ನಾಗಿದೆ. ಎಲ್ಲಾ ಅನ್ಲಾಕ್ ಕರ್ನಾಟಕದ ವೀಕ್ಷಕರಿಗೆ ನಮಸ್ಕಾರಗಳು. ಈ ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟ್ ಏನಂತಂದ್ರೆ, ನಮ್ದು ಮಂಡ್ಯ ಸಿಟಿ ಇಲ್ಲಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಮಂಡ್ಯ ಸಿಟಿ ಅಂದ್ರೆ ನಗರಸಭಾ ವ್ಯಾಪ್ತಿಗೆ 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಇದು. ಹೌದು. ಇಲ್ಲಿ ಮೋಳೆಕೊಪ್ಲು ಅಂತ ಊರಿದೆ. ಮರಿಗೌಡ ಬಡಾವಣೆ ಅಂತಿದೆ. ಮರಿಗೌಡ ಬಡಾವಣೆ ಬಿಟ್ರೆ ಗೌರಿಶಂಕರ ಕಲ್ಯಾಣ ಮಂಟಪ ಇದೆ. ಅಲ್ಲಿಂದ ಬಂದ್ರೆ ಮೋಳೆಕೊಪ್ಲು ಸಿಗುತ್ತೆ. ಮೋಳೆಕೊಪ್ಲು ಇದು ಊರು ಬಂದು ಇಲ್ಲಿ 300 ಮೀಟರ್ ಇದೆ. ಬರೀ 300 ಮೀಟರ್ ಇದೆ. ಇಲ್ಲಿ ಗಿಡಗಳಿರೋದ್ರಿಂದ, ಮರಗಳಿರೋದ್ರಿಂದ ಕಾಣಿಸ್ತಲ್ಲ ಅಷ್ಟ. 300 ಆ ಕಡೆಯಿಂದ ಬಂದ್ರೆ ಇದು ಪಾಸಿಟಿವ್ ಜಾಗ ಇದು. ಇಲ್ಲಿಂದ ಬಂದ್ರೆ ಏನೋ ಮನೆಗಳೆಲ್ಲ ಅಂತ ಕಾಣಿಸುತ್ತಲ್ವಾ. ಬಟ್ ಹೈವೇಗೆ ಇದು 1.5 ಕಿಲೋಮೀಟರ್ ಜಾಗ ಇದು. ಯಾವ ಹೈವೇ? ಬೆಂಗಳೂರು ಮೈಸೂರು ನ್ಯಾಷನಲ್ ಹೈವೇಗೆ 1.5 ಕಿಲೋಮೀಟರ್ ಜಾಗ ಇದು. ಈ ಅವಕಾಶನ ಕಳ್ಕೊಬೇಡಿ ಅಂತ ಹೇಳ್ತಾ ಇದೀವಿ. ಕಾರಣ ಏನಂತಂದ್ರೆ, ಈ ತರದ ಕಡಿಮೆ ಅಂತರದಲ್ಲಿ ನಿಮಗೆ ಜಾಗ ಸಿಗಲ್ಲ. ಫಾರ್ಮ್ ಲ್ಯಾಂಡ್ ಗಳು ತುಂಬಾ ಕಡಿಮೆ, ಈ ತರ ರೇರ್ ಅಂಡ್ ರೇರ್ ಸಿಕ್ಕುವಂತದ್ದು. ಎಲ್ಲ ದೂರದಲ್ಲಿ ಸಿಗುವಂತದ್ದು ಬೇರೆ. ಇದು ನಿಮ್ಗೆ ಸೈಟ್ ಆಗೂ ಆಗುತ್ತೆ, ನಿಮ್ಗೆ ಫಾರ್ಮ್ ಲ್ಯಾಂಡ್ ಆಗಿ ಉಪಯೋಗಿಸಬಹುದು, ಮತ್ತೆ ಮನೆ ಕಟ್ಟಕ್ ಜಾಗವಾಗಾದ್ರು ಉಪಯೋಗಿಸಬಹುದು. ಈಗ 3 ಗುಂಟೆ 6 ಗುಂಟೆ ಕೊಡ್ತಾ ಇದೀವಿ. 1 ಸ್ಕ್ವೇರ್ ಫೀಟ್ ಗೆ 650 ರುಪೀಸ್. ಈಗ ನೆಕ್ಸ್ಟ್ ರಿವೈಸಿಂಗ್ ರೇಟ್ 700 ಮಾಡ್ತೀವಿ. ಬಟ್ ಈಗ ಬಂದವ್ರಿಗೆ 650 ಕೊಡ್ತಾ ಇದೀವಿ. ನೀವು ಇದನ್ನ ಅವಕಾಶನ ಉಪಯೋಗಿಸ್ಕೊಳ್ಳಿ. ಮತ್ತೆ ಒಂದು ಮನೆ ಬೇಕು ಅಂದ್ರೆ ಅವ್ರು ಮಾಡ್ಕೊಡ್ತೀವಿ. ಯಾರೋ ಇಬ್ರು ಕೇಳಿದಾರೆ, ಅಂದ್ರೆ ಮನೇನು ಮಾಡ್ಕೊಡ್ತೀವಿ. ಇಬ್ರು ಕೇಳಿದಾರೆ, ಕಟ್ಟು ಕೊಡ್ತೀವಿ ಮನೆಗಳನ್ನ. ಮತ್ತೆ 300 ಮೀಟರ್ ಊರ್ ಇರೋದ್ರಿಂದ ನಿಮ್ಗೆ ಕರೆಂಟ್ ಫೆಸಿಲಿಟಿ ತೊಂದರೆ ಏನಿಲ್ಲ. ಇನ್ನು ಏನಪ್ಪಾ ಈ ಭಾಗ ಏನು ಇವತ್ತು ಗುಡ್ ನ್ಯೂಸ್ ಹೇಳ್ಬೇಕು ಅಂದ್ರೆ, ನಿಮ್ಗೆ ಇವತ್ತೇನು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅವ್ರು ಈ ಭಾಗದವ್ರು ಆಗಿರೋದ್ರಿಂದ, ಅಂದ್ರೆ ಕನಕಪುರ ಭಾಗದವ್ರು ಆಗಿರೋದ್ರಿಂದ, ಈಗ ಏರ್ಪೋರ್ಟ್ ತರ್ಲಿಕ್ಕೂ ಪ್ರಯತ್ನ ಮಾಡ್ತಾ ಇದಾರೆ. ಮತ್ತೆ ಬಿಡದಿ AICT ಮಾಡ್ತಾ ಇದಾರೆ. ಬಿಡದಿ AICT ಅಂದ್ರೆ ಇಲ್ಲಿಗೆ ಎಷ್ಟು ದೂರ ಆಗುತ್ತೆ ನಿಮ್ಗೆ ಗೊತ್ತು, 25 ನಿಮಿಷ ಜರ್ನಿ. ಮತ್ತೆ ಈಗ ರಾಮನಗರ ತನಕ, ರಾಮನಗರ ಚನ್ನಪಟ್ಟಣ ಮಧ್ಯ ಒಂದು ರಿಂಗ್ ರೋಡ್, ಪೆರಿಫೆರಲ್ ರಿಂಗ್ ರೋಡ್ ಬರ್ತಾ ಇದೆ. ಅದು ಆಲ್ರೆಡಿ ಹಳೆಯದ ನೋಟಿಫಿಕೇಶನ್ ಆಗಿತ್ತು, ಅದನ್ನ ಚಾಲನೆ ಕೊಟ್ಟಿದ್ದಾರೆ ಇವರು. ಅದು ಮಾಡ್ತಾ ಇದಾರೆ. ಆ ರಿಂಗ್ ರೋಡ್ ನಿಮ್ಗೆ 20 ನಿಮಿಷ ಜರ್ನಿ. ಅಂದ್ರೆ ಬೆಂಗಳೂರು ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಈಗ. ಹಂಗಾಗಿ ಈ ತರದ ಜಾಗ ನಿಮ್ಗೆ ಮತ್ತೆ ಸಿಗಲ್ಲ. ನಿಮ್ಗೆ ಈ ಅವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ಮತ್ತೆ ಈ ವಿಡಿಯೋ ಮಾಡ್ತಾ ಇರೋದು ನಾವು. ನಿಮ್ಗೆ ಮನೆ ಬೇಕಾದ್ರೂ ಕೊಡ್ತೀವಿ, ಫಾರ್ಮ್ ಲ್ಯಾಂಡ್ ಬೇಕಾದ್ರೂ ಕೊಡ್ತೀವಿ. 3 ಗುಂಟೆ 6 ಗುಂಟೆ. 3 ಗುಂಟೆ ಮತ್ತೆ 6 ಗುಂಟೆ ಬರುತ್ತೆ. ಸೊ ಟೋಟಲ್ ಜಾಗ ಎಷ್ಟಿದೆ ಸರ್? ಟೋಟಲ್ ಜಾಗ 25 ಗುಂಟೆ ಅಷ್ಟೇ. ಇನ್ನು ಉಳ್ಕೊಂಡಿರೋದು ನಮ್ಮ ಹತ್ರ 15 ಗುಂಟೆ ಉಳ್ಕೊಂಡಿದೆ. 10 ಗುಂಟೆ ಕೊಡ್ತಿದೀವಿ. ಓಕೆ, ಆಲ್ರೆಡಿ 10 ಗುಂಟೆ ಕೊಟ್ಟಾಗಿದೆ. ಜಸ್ಟ್ 15 ಗುಂಟೆ ಉಳ್ಕೊಂಡಿದೆ. ಓಕೆ, ಅದನ್ನ ಜನಗಳು ಯಾರು ಬೇಗ ಬರ್ತೀರಿ ಅವ್ರು ಕೊಡ್ತೀವಿ. ಇದು ನಗರಸಭೆ ವ್ಯಾಪ್ತಿ ಇಲ್ಲಿ ತನಕನೂ ಇದೆ. 1 ಕಿಲೋಮೀಟರ್ ತನಕ ನಗರಸಭೆ ವ್ಯಾಪ್ತಿ ಇದೆ. ಅಲ್ಲಿ ರೀಚಿಂಗ್ ನೆಕ್ಸ್ಟ್ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ನಗರಸಭೆ ಸೇರ್ಸ್ಕೊತಾರೆ. ಇದು ಮೈಸೂರು ಬೆಂಗಳೂರು ರೋಡ್ ಇಂಡ್ವಾಳ ಅಂತ ಬರುತ್ತೆ. ಮಂಡ್ಯ ಪಾಸ್ ಆದ ತಕ್ಷಣ ಮೈಸೂರು ಕಡೆಗೆ ಇಂಡ್ವಾಳ ಹತ್ರ ಒಂದು ಎಕ್ಸಿಟ್ ಬರುತ್ತೆ, ಸುಂಡಳ್ಳಿ ಎಕ್ಸಿಟ್ ಅಂತ. ಆ ಸುಂಡಳ್ಳಿ ಎಕ್ಸಿಟ್ ಹತ್ರ MTM ಅಂತ ಇದೆ, ಮಂಡ್ಯ ಟಿಫನ್ ರೂಮ್ ಅಂತ. ಅಲ್ಲಿ ನೀವು ಬಂದ್ರೆ ಇಂಡ್ವಾಳಿಂದ 1.5 ಕಿಲೋಮೀಟರ್ ಅಷ್ಟೇ. ಅಲ್ಲಿಂದ ಕರೆಕ್ಟ್ ಆಗಿ 1.5 ಕಿಲೋಮೀಟರ್. ಆಮೇಲೆ ನೀರು ನಿಮ್ಗೆ ಸುತ್ತಲೂ ನೀರು ಇರುತ್ತೆ. ನಿಮ್ಗೆ ವರ್ಷದಲ್ಲಿ ನಿಮ್ಗೆ 360 ದಿವಸ ನೀರು ಇರುತ್ತೆ ಇಲ್ಲಿ. ಈಗ ಒಂದು 10 ದಿವಸ ಮಾತ್ರ, ತಿಂಗಳಲ್ಲಿ 10 ದಿವಸ ನೀರು ಇರಲ್ಲ ಅಷ್ಟೇ. ನಮ್ ಭೂಮಿ ಸುತ್ತಲೂ ನೀರು ಇರುತ್ತೆ ಇಲ್ಲಿ. ನೀರಿಗೇನು ತೊಂದರೆ ಏನಿಲ್ಲ. ಇಲ್ಲಿ ಬೋರ್ವೆಲ್ ಹಾಕ್ಸೋಂಗ್ ಏನಿಲ್ಲ. ಅದೇ ನೀರಿನ ಒಂದು ಟ್ಯಾಂಕ್ ಮಾಡ್ಕೊಂಡ್ರೆ ನೀರು ಬರುತ್ತೆ ಯಾವಾಗಲೂ. ಈ ಫಾರ್ಮ್ ಲ್ಯಾಂಡ್ ವಿಶೇಷತೆ ಏನು ಅಂತಂದ್ರೆ, ಪ್ರತಿ ಫಾರ್ಮ್ ಲ್ಯಾಂಡ್ಗೂ ಮೇನ್ ರೋಡ್ ಸಿಗುತ್ತೆ. ಈ ತರ 40 ಫೀಟ್ ರೋಡ್ ಇದು. ಎಲ್ಲಾ ಫಾರ್ಮ್ ಲ್ಯಾಂಡ್ಗೂ ಒಳಗಡೆ ಹೋಗೇನು ನಿಮ್ಗೆ ಸಬ್ ರೋಡ್ ಏನ್ ಕೊಟ್ಟಿಲ್ಲ ನಾವು. ಎಲ್ಲಾ ಫಾರ್ಮ್ ಲ್ಯಾಂಡ್ಗೂ ಇದೇ ರೋಡ್ ಸಿಗುತ್ತೆ, ಮೇನ್ ರೋಡ್ ಸಿಗುತ್ತೆ. ಇಂಡ್ವಾಳಿಂದ ಮೈಸೂರು ಬೆಂಗಳೂರಿನಿಂದ ಮೂಳೆಕೊಪ್ಪಲಿಗೆ ಹೋಗುತ್ತೆ, ಮತ್ತೆ ಮಂಡ್ಯ ಸಿಟಿಗೆ ಹೋಗುತ್ತೆ. ಮತ್ತೆ ಮಂಡ್ಯ ಸಿಟಿಯಿಂದ ಆ ಕಡೆ ಮೂಳೆಕೊಪ್ಪಲು ಮೇನ್ ರೋಡ್. ಮತ್ತೆ ಇನ್ನೊಂದೇನಂದ್ರೆ ಎಲ್ಲರಿಗೂ ಈಸ್ಟ್ ಫೇಸಿಂಗ್ ಸಿಗುತ್ತೆ. ಈಸ್ಟ್ ಫೇಸ್ ಎಲ್ಲರಿಗೂ ಈಸ್ಟ್ ಫೇಸ್ ಸಿಗುತ್ತೆ. ಪ್ರತಿಯೊಬ್ಬರಿಗೂ ನೋಡಿ, ನೀರು ಕಾಣಿಸ್ತಾ ಇಲ್ಲ. ಹೋದ್ಸಲ ತಗೊಂಡಿದ್ರಲ್ಲ ನೀವು,
ಹೌದು, ನೀರಿಲ್ಲ ನೀರೆಲ್ಲ ನೋಡಿ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ ಅದನ್ನ. ಲಾಸ್ಟ್ ಟೈಮ್ ತೋರಿಸಿದೀವಿ ನೀರೆಲ್ಲ. ಹ್ಮ್ ಸೊ ಇದೇ ಫಾರ್ಮ್ ಲ್ಯಾಂಡ್ ಆಗಿರತ್ತೆ. ಇವಾಗ ಏನ್ ನೋಡ್ತಾ ಇದ್ದೀರಾ ಎಲ್ಲ ನಿಮ್ಗೆ ಮೇನ್ ರೋಡ್ಗೆನೆ ಇರೋದು. ಸೊ 25 ಗುಂಟೆ ನಿಮ್ಗೆ ಸಿಗ್ತಾ ಇರೋದು. ಅದರಲ್ಲಿ ಇವಾಗ 10 ಗುಂಟೆ ಸೇಲ್ ಆಗಿದೆ. ಇನ್ನು ನಿಮ್ಗೆ 15 ಗುಂಟೆ ಅಷ್ಟೇ 5 ಗುಂಟೆ ಇರೋದು. ಬೇಕಾದ್ರೆ ತಗೋಬಹುದು ಅವರು. ಹ್ಮ್. ಬೇಕಾದ್ರೆ ಅವ್ರು 3 ಗುಂಟೆ ಅವರು ಪಾರ್ಟಿಷನ್ ಮಾಡ್ಕೊಡ್ತಾರೆ. ಅವ್ರ ಫ್ಯಾಮಿಲಿನೇ ಅವ್ರು ಜಾಸ್ತಿ ಮೆಂಬರ್ಸ್ ಗಳಿದ್ದಾರೆ, ಅವ್ರು ಪಾರ್ಟಿಷನ್ ಮಾಡ್ತಾರೆ. ಓಕೆ ಸರ್, ಪ್ರೈಸ್ ಇನ್ನೊಂದ್ಸತಿ mention. 650 rupees. ಈ ರಿವೈಸಿಂಗ್ ರೇಟ್ 700 ಮಾಡ್ತೀವಿ ನೆಕ್ಸ್ಟ್. ಹಾ. ಈಗ ಬಂದ್ರೆ 650 ಕೊಡ್ತೀವಿ. ಓಕೆ, ಸೊ ಒಂದು ಒಳ್ಳೆ ಜಾಗದಲ್ಲಿ ನಿಮ್ಗೆ ಫಾರ್ಮ್ ಲ್ಯಾಂಡ್ ಸಿಗ್ತಾ ಇರೋದು. ಮಂಡ್ಯ ನಿಮ್ಗೆಲ್ಲರಿಗೂ ಗೊತ್ತೇ ಇರತ್ತೆ. ಸೊ ಮೈಸೂರು ಮೇನ್ ರೋಡ್ ಏನಿದೆ ಅಲ್ಲಿಂದ ಜಸ್ಟ್ ನಿಮ್ಗೆ ಒಂದು 1.5 ಕಿಲೋಮೀಟರ್ ಅಲ್ಲೇ ಈ ಒಂದು ಫಾರ್ಮ್ ಲ್ಯಾಂಡ್ ಲೊಕೇಟ್ ಆಗಿರೋದು. ಸೊ ಏರಿಯಾ ನೋಡ್ತಾ ಇದ್ದೀರಾ, ಸೂಪರ್ ಆಗಿರುವಂತದ್ದು. ಒಂಥರ ಪೀಸ್ಫುಲ್ ಆಗಿದೆ. ಸೊ ಗ್ರೀನರಿ ಎಲ್ಲ ತುಂಬಾ ಚೆನ್ನಾಗಿದೆ. ಇನ್ನು ಈ ವಿಶೇಷತೆ ಏನಂತಂದ್ರೆ, ಇನ್ನು ಈ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ ಅಂತ ಮಾಡ್ತಾರಲ್ವಾ ಬೇರೆ ಕಂಪ್ನಿಗಳವರು, ನಾವು ಅದನ್ನ ಮಾಡಲ್ಲ. ಯಾಕಂದ್ರೆ ಮತ್ತೆ ಅವ್ರ ಹತ್ರ ಮೇಂಟೆನೆನ್ಸ್ ಏನ್ ದುಡ್ಡು ಬರ್ಡನ್ ಆಗೋದು ಬೇಡ ಅಂತ. ಹ್ಮ್. ಇದು ನಿಮ್ಗೆ ಸಿಟಿ ಹತ್ರದಲ್ಲೇ ಇದೆ. ಮತ್ತೆ ನೀವು ಕಾಂಪೌಂಡ್ ಹಾಕೊಂಡ್ರೆ ನೀವೇ ಬಂದಾಗ ಹೋದಾಗ ಇರ್ಬೋದು. ಫ್ರೀ ಕಾಸ್ಟಿಂಗ್ ಹೌಸ್ ತುಂಬಾ ಕಡಿಮೆಲೂ ಮನೆಗಳು ಮಾಡ್ಕೋಬಹುದು. ಹ್ಮ್. ಹಂಗಾಗಿ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ ನಾವು ಮಾಡ್ತಾ ಇಲ್ಲ. ಇದು ತುಂಬಾ ಊರಿಗೂ ಹತ್ರದಲ್ಲಿದೆ, ಕರೆಂಟ್ ಫೆಸಿಲಿಟಿನೂ ಸಿಗುತ್ತೆ ಎಲ್ಲ. ಓಕೆ. ಅವ್ರಿಗೆ ಮೇಂಟೆನೆನ್ಸ್ ಏನ್ ಇರಲ್ಲ ಇದ್ರಲ್ಲಿ. ಹ್ಮ್. ಅವ್ರ ಜಾಗ ತಗೊಂಡು ಕಾಂಪೌಂಡ್ ಹಾಕೊಂಡು ಅವ್ರು ಬಂದು ಹೋಗಿ ಮಾಡ್ಬೋದು ಯಾವಾಗ ಬೇಕಂದ್ರೆ ಅವಾಗ. ಓಕೆ, ಸೊ ಅವರು ವ್ಯವಸಾಯ ಬೇಕಾದ್ರೂ ಮಾಡ್ಕೋಬಹುದು. ಮಾಡ್ಕೋಬಹುದು. ಮನೆ Okay, ಮಾಡ್ಕೊಂಡು so ವ್ಯವಸಾಯ ಮಾಡ್ಕೋಬಹುದು. ಇದು ವ್ಯವಸಾಯ ಪ್ಲಸ್ ಇರೋದಕ್ಕೆ ಜೀವನಕ್ಕೆ ಚೆನ್ನಾಗಿದೆ. ಇದು ಬದುಕು. ಇದು ಅಂದ್ರೆ ಏನೋ ಫಾರ್ಮ್ ಲ್ಯಾಂಡ್ ತಗೊಂಡು ಯಾವತ್ತೋ ಏನೋ ಆಗುತ್ತೆ ಅಂತಲ್ಲ, ಇದು ಬದುಕು. ಅಂದ್ರೆ ಅವ್ರಿಗೆ ಬೇಕಾದ್ರೆ ಮನೆ ಆಗಿ ಕಟ್ಕೊಂಡು ಆರಾಮಾಗಿ ಸೈಟ್ ತರನೇ ಇದು. ಸೈಟ್ ಇವೆಲ್ಲ ಓಕೆ. ಸಿಟಿ ಹತ್ರದಲ್ಲಿ ಇರೋದ್ರಿಂದ ಸೈಟ್ ಇದು. ಹಾ, ಸರಿ ಸರ್. ಇನ್ವೆಸ್ಟ್ಮೆಂಟ್ ಇದು ವರ್ತ್. ಯಾಕೆಂದ್ರೆ ಅವ್ರಿಗೆ ಜೀವನನೇ ಆಗುತ್ತೆ ಇದ್ರಲ್ಲಿ ತಗೊಂಡ್ರೆ, ಅವ್ರಿಗೆ ಬದುಕನ್ನೇ ಕಟ್ಕೋಬಹುದು. ಎಲ್ಲೋ ಈಗ 20 ಲಕ್ಷ ಕೊಟ್ಟು ಸೈಟ್ ತಗೊಳ್ಳೋರು 30-40 20 ಲಕ್ಷ ಕೊಟ್ಟು ಫಾರ್ಮ್ ಲ್ಯಾಂಡ್ ತಗೋಬೋದಲ್ಲ. ಅಂದ್ರೆ ಅವ್ರಿಗೆ ಮೂರು ಒಂದು ಗುಂಟೆ ಬರುತ್ತೆ. ಸ್ವಲ್ಪ ಜಾಸ್ತಿ ಆದ್ರೆ ಜಾಸ್ತಿ ಜಾಗ ಬರುತ್ತೆ, ಜಾಸ್ತಿ ಸಿಗತ್ತೆ. ಬರುತ್ತೆ. Okay, ಒಂದ್ ಸೂಪರ್ ಆಗಿ ಮನೆ ಕಟ್ಕೊಂಡು ಹೌದು. ಮುಂದೆ ಬೆಳೆ ಎಲ್ಲ ಬೆಳ್ಕೊಂಡು ಅವರೇ ತಿನ್ಕೋಬಹುದು. ಹೌದು. ಓಕೆ, ಸೊ ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಈ ಫಾರ್ಮ್ ಲ್ಯಾಂಡ್ ಸಿಗ್ತಾ ಇರೋದು. ಹಾಗೆ ವೀಕ್ಷಕರೇ, ಒಂದು ಒಳ್ಳೆ ಜಾಗದಲ್ಲಿ ನಿಮ್ಗೆ ಫಾರ್ಮ್ ಲ್ಯಾಂಡ್ ಸಿಗ್ತಾ ಇರೋದು. ಸುತ್ತಲೂ ನೋಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ಗ್ರೀನರಿ ಆಗಿರತ್ತೆ. ಇದೊಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಂಡ್ಯ ಅಂತ ಸಿಟಿಯಲ್ಲೇ ಈ ಒಂದು ಫಾರ್ಮ್ ಲ್ಯಾಂಡ್ ಲೊಕೇಟೆಡ್ ಆಗಿರೋದು. ಸೊ ಮೇನ್ ರೋಡಿಗೆ ಇದೆ. ಮೇನ್ ರೋಡ್ ನೋಡ್ತಾ ಇದ್ದೀರಾ, ಮೇನ್ ರೋಡ್ ಎಲ್ಲಾ ಸೈಟ್ ಗಳು ನಿಮ್ಗೆ ಬಂದು ಈಸ್ಟ್ ಫೇಸಿಂಗ್ ಅಲ್ಲೇ ಸಿಗ್ತಾ ಇರುವಂತದ್ದು. ಸೊ ಇನ್ನೂ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಂದ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಫಾರ್ಮ್ ಲ್ಯಾಂಡಿನ ಬಗ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ದು ಒಂದು ಕನಸಿನ ಫಾರ್ಮ್ ಲ್ಯಾಂಡ್ ತಗೊಳ್ಳಿ. ಧನ್ಯವಾದ.